ಬರ್ಬೇಕಿ ಹಂಗ ಬಂಕತ್ತ ಈ ಚಿಕ್ಕ ಕಡ್ಕೊಂಡಿರ್ತ ಹೌದಲ್ಲ ಹಲೋ ಹೌದಲ್ಲ ಇವ್ರ ಅಪ್ಪ ಹಿಂಗ ಗಿಡದ ಬಿಡ್ಕೊಂಡು ಮತ್ತ ಹೌದಲ್ಲ ನಿಂದು ಬೇರೆ ಎತ್ ಕಡೆ ಅದ ಇರ್ಲಿ ಹೌದು ಯಾಕಂದ್ರ ಏನತ್ತ ಹೇಳಿದ್ರ ಅವ್ರ ಏನತ್ತ ಇವತ್ತಿನ ದಿವಸ ನೀ ಕಾರ್ಯಗಳನ್ನ ಹೇಳಿ ಏನೋ ಪರಮಾತ್ಮ ಹಿಂಗ ಕಾರ್ಯಗಳನ್ನ ಹೇಳಿ ಒಂದು ಪ್ರಾಣ ಕೊಟ್ಟ ಗುರುಗಳಿಗೆ ನಾವ್ ಮಾತಾಡ್ತೀವಿ ಮಕ್ಕಳ್ರೆ ಅಂದ ಕೂಡ ಏ ಮಕ್ಕಳು ಅಂದ್ರಿ ಯಾರಿಗೆ ಮಕ್ಕಳ್ರಿ ಅಂದ್ರಿ ಹೌದಲ್ಲ ಹಿಂಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ತ್ರಿಮೂರ್ತಿಗಳ ಹೌದಲ್ಲ ನನಗ ಮಕ್ಕಳಾಗ್ಯಾರ ಹೌದಲ್ಲ ಮಕ್ಕಳು ಆಗ್ಯಾರ ಮಕ್ಕಳು ಸ್ಕಂದ ಗಣಪತಿ ಇಬ್ರು ಪಾರ್ವತಿಗೆ ಮಕ್ಕಳ ಈಗ ಪ್ರಾಣ ಕೊಡ್ತಾನೆ ಗುರುಗಳ ಓದ್ಕೋತಾರ ಅವ್ರ ಹೌದು ಇಬ್ರು ಮಕ್ಕಳ ಅಂದ್ರೆ ಮಕ್ಕಳ್ರಿ ಅನ್ನೋದಂತ ಒಂದು ಇಷ್ಟ ಬರೈತಿ ನೀ ಅಟ್ಟಾಕ ಬೆಂಕಿ ಹಚ್ಕೊಂಡು ಮಾತಾಡ್ತೀವಿ ನೀ ಯಾಕೆ ಶಿಫ್ಟ್ ಅಟ್ಟಾಕ್ ಶಿಫ್ಟ್ ಮಾಡ್ಕೊತೀವಿ ಹೌದು ಹೌದು ಸ್ಕಂದ ಗಣಪತಿ ಪಾರ್ವತಿ ಇಬ್ರು ಮಕ್ಕಳ ಈಗ ಪ್ರಾಣ ಕೊಡ್ತಾನೆ ಗುರುಗಳ ಕೈಯಾಗ ಹೌದಲ್ಲ ನೀವ್ ಮಕ್ಕಳನ್ನ ಬೇರೆ ತಿಳ್ಕೊಂಡೇನ ಹೆಂಗ್ಯಾಕ ಬರ್ತೀನಿ ಹೌದಲ್ಲ ಹಂಗ ಸಿಟ್ಟು ಹೋಗಾರ ಹೌದಲ್ಲ ಇನ್ನೊಂದು ಮಾತು ಹೇಳೋರ ಒಟ್ಟ ಸರಿ ನಾನು ಹುಡ್ಸೇನಿ ಸರಿ ಹೊತ್ತದು ನನ್ನಿಂದ ಸಾಯುದು ನನ್ನಿಂದ ಸರಿದಾಗ ಇದ್ದಾವು ನಾನು ಅತ್ತ ಹೌದಲ್ಲ ನೀನು ಒಂದು ಮಾತು ಹೇಳ್ತಾನ ಬ್ರಹ್ಮ ಪುರಾಣ 12 ಸತ್ತ ಪುಟಿಪಂಚ ಎತ್ ಮಾಡ್ತಾರ ಹೌದಲ್ಲ ಸರಿ ಅಂತಕ್ಕಂಥ ಹೆಣ್ಣೈತೆ ಹೌದು ಹೌದಲ್ಲ ಆತ್ಮನೋದು ಗಂಡೈತೆ ಹೌದಲ್ಲ ಆತ್ಮಂದ್ರ ಜೀವ ಎಲ್ಲ ಒಂದ ಹೌದಲ್ಲ ಜೀವನು ದೇಹ ಅಂದ್ರೆ ಶರೀರ ಜೀವನು ದೇಹದೊಡನೆ ಹುಟ್ಟಿ ದೇಹದೊಡನೆ ಸತ್ತು ಹೋಗುತ್ತಾನಂತೆ ಬ್ರಹ್ಮ ಪುರಾಣ 18 ಸತ್ತ ನಿಂತಾಕಿದ್ರು ನೋಡ್ಕೊ ಪುರಾಣ ಪುಟಕ್ಕೆ 294 ಬರಕುವ ಹೌದು ಹೌದು ನಿನ್ನ ಸೆರೆ ನಿಂದೈತಿ ಸೆರೆ ನಾದೈತಿ ಆತ್ಮನು ನಿಂದೈತಿ ಹೌದು ಹೌದು ಅಲ್ಲಿ ನೀ ಯಾವಾಗ ಹೋಗ್ತಿಲ್ಲ ನಿನ್ ದೊಡ್ಡ ಹೋಗ್ತೈತಿ ನೀ ಯಾವಾಗ ಸಾಯ್ತಿಲ್ಲ ಅಲ್ಲೇ ನಿನ್ ದೊಡ್ಡ ಸಾಯ್ತೈತಿ ಹೌದು ಇವತ್ತು ಆತ್ಮ ಬಂದೈತಿ ಸೆರೆ ಹೆಂಗೈತಿ ಹೆಂಗ್ ವಿಷಯ ಬರೈತಿ ಇನ್ನೊಂದು ಮಾತು ಹೇಳಿದವ್ರು ಏನ್ ಹೇಳಪ್ಪ ಅಂತ ಕೇಳಿದ್ರೆ ಉಣ್ಣೋದ್ರಾಗ ನಾ ಹೆಚ್ಚದನು ತಿನ್ನೋದ್ರಾಗ ನಾ ಹೆಚ್ಚದನು ಅನ್ನಕದಲ್ಲ ಹೌದು ಅವ್ರ ಭೀಮಸೈನ 3 ಮಂದಿ ಅನ್ನ ಉಣ್ಣಾನತ್ತ 3 ಮಂದಿ ಹೌದಲ್ಲ ಭೀಮಸೈನ 3 ಮಂದಿ ಅನ್ನ ಉಣ್ಣಾನತ್ತ ಹೌದಲ್ಲ ಅದ ಊಟದಾಗ ಹೆಚ್ಚತ್ತ ಇಲ್ಲಿ ಕಾಮದಾಗ ನಾ 7 ಪಟ್ಟು ಹೆಚ್ಚಂದಿನಿ ಅವ್ರು ಹೇಳ್ತಾರು ಒಂದು ಗಂಗಾದಾಗ ಒಂದ ಹನಿ ಹೆಪ್ಪ ಹಾಕಿರ ಹೆಪ್ಪಾಕೈತಿ ಕಾಮದಾಗ ಹೆಚ್ಚಾತು ಹೆಂಗ ಹೆಚ್ಚದ ಕಾಮದಾಗ ಹೆಚ್ಚ ಒಟ್ಟ 8 ಮಂದಿನ ಆಯ್ದ ಹಿಂಗಾರ ಹೇಳ 8 ಮಂದಿನ ಸಾಕಿ ಸಲಿವಿದನು ಹಿಂಗೆಲ್ಲ ಸಮಾಧಾನ ಮಾಡಿ ಹಾಕ್ತಾರ ಹೇಳ ಏನ್ ಹೇಳ್ತಾರ ಅದಕ್ಕೆ ಜಿಗಲ್ ಬೀಳ್ತಾನ ಗಂಗಾದಾಗ ಹಾಲು ಹಾಕಿರತ್ತ ಒಂದ್ ಹನಿ ಹೆಪ್ಪ ಕೊಟ್ರೆ ಗಟ್ಟಿ ಆತದ ಏನ್ ಹೇಳ್ತಾನ ಅದು ಕಾಮದಾಗ ಹೆಚ್ಚಾತು ಊಟದಾಗ ಹೆಚ್ಚು ಮಾಡಿದ್ರೆ ಬರೋಬರ್ದು ಒಪ್ಪ ಮಾತಾಯ್ತಿ ಹೌದ್ರ ಕಾಮದಾಗ ಹೆಚ್ಚು ಮಾಡೋ ತಾಕತ್ತನ ಹೇಳ್ತೇವೆ ಹೌದು ಈಗ ಹಾಲಿನ ಹೆಪ್ಪ ಹಾಕಿದೆ ಹೆಚ್ಚಾಗಿ ತಗೊಳಕ ಯಾರು ಹಾಲಿನ ಹೆಪ್ಪ ಹಾಕಿದಿ ಎದ್ರ ಹಾಕಿದಿ ಎದ್ರ ಹಾಕಿದಪ್ಪ ನಾ ಏನು ಮಾತಾಡತ್ತ ನೀನ್ ಹೇಳ್ತಿ ಮಾಸ್ತರ ಹಾಲಿಗೆ ಹೆಪ್ಪ ಹಾಕಿ ಅವ್ರಿಗೆ ಹೇಳ್ತಾರ ಒಂದು ಗಂಬ ಹಾಲಿದ್ರ ಅದ್ರಾಗ ಒಂದು ಹನಿ ಇದನ್ನ ಬಿಟ್ಟು ಅದು ಹೆಪ್ಪ ಆತತ್ತ ಓಡಕಾಯಿ ಹೆಪ್ಪ ಹಾಕಿ ನೀವು ಹೆಣ್ಮಕ್ಳ ಅದು ಕಾಮ್ ಹೇಳ್ತಾರ ಎಷ್ಟು ಮಂದಿನ ಹೆಂಗಸರು ಸಮಾಧಾನ ಮಾಡೇನಿ 8 ಮಂದಿನ ಎಲ್ಲ ಸಮಾಧಾನ ಮಾಡಿ ತಾಯಿ ಕಾಮ್ಲಾಗ ಹತ್ತ ಮತ್ ಹಾಳಾಗಿ ಹೆಪ್ಪ ಕೊಟ್ನಿ ಹೆಪ್ಪದಕ್ಕೆ ಹೋಗಿ ನಿಂಬಿಕಾಯಿ ಹಿಂಡಿನಿ ಕಡಗೊಂಟ ಮಜ್ಜಿಗೆ ಕಡ್ತಿ ಇದು ಕಾಮಲಾಗ ಹತ್ತ ಇದೇನ ಇದಕ್ಕೆ ಹಚ್ಚ ಆಟದಾಗ 3 ಪಟ್ಟ ಚೇನಿ 6 ಪಟ್ಟ ಚೇನಿ ಯಾವ ನಿಮ್ಮಪ್ಪ ಶಿವ ಪರಮಾತ್ಮ ನಮ್ಮವಾಗ ಪಗಡಿ ಆಟದಾಗ ಸೋತ ಅರಿವಿ ಎಲ್ಲ ಸೋತ ಬಟ್ಲಾಗಿ ತಿರ್ಗ್ಯಾನ ನಮ್ಮಪ್ಪ ಶಿವ ಯಾರು ಅಪ್ಪ ಶಿವ ಬಟ್ಲಾಗಿ ತಿರ್ಗ್ಯಾನ ಹೌದು ನಮ್ಮ ಬರ್ತಾನೈತಿ ಪಗಡಿ ಆಟದಾಗ ನಿಮ್ಮಪ್ಪ ಶಿವ ಪರಮಾತ್ಮ ನನ್ನ ಪಾರ್ವತಿಗೆ ಸೋತ ಮಳ್ಳಾಗ ಅರಿವಿಂದ ಬಟ್ಲಾಗಿ ತಿರ್ಗ್ಯಾನ ಕೊಟ್ಟಿ ಮತ್ತ ಆಟದಾಗ ಯಾವ ಹತ್ತು ತೋರಿಸಿದಿ ಎಲ್ಲಿ ಹತ್ತ ಆಟದ ಯಾವ ಆಟ ಆಡ್ತಾ ಕೊಟ್ಟಿನ ಆಡ್ರೆ ಹೌದು ಅದಕ್ಕೆ ಹೆಂಗ ವಿಶೇಷಕ್ಕೆ ನೇರವಾಗಿ ಬರ್ಬೇಕು ಅವ್ರು ಇನ್ನೊಂದು ಮಾತು ಹೇಳಿದ್ರು ಅವ್ರು ಹೌದು ನಮ್ಮ ತೆಗಿತಾರ ಅವ್ರ ಮಕ್ಕಳು ಅನ್ಕೊಂಡ ಪ್ರಾಣ ಕೊಡ್ತಾನ ಸರಿಗೆ ಇನ್ನೊಂದು ಮಾತು ಅಂದ್ರೆ ಅವ್ರ ಗುರುಗಳು ಹೌದಾ ಭವಿಷ್ಯ ಪುರಾಣ ಭಾಗ ಒಂದ್ರಾಗ ಭವಿಷ್ಯ 84ನೇ ಪುರದಾಗ ಎಲ್ಲರಿಗೂ ಆಟ ಕಳಿಸಿದ ಮಗ ನಾನಾದನು ಅಂತ ಮಾತು ಹೇಳ್ರಿ ಎಲ್ಲಿ ಮಾತಾಡ ಪುರಾಣ ಅಂದ್ರೆ ಸಮುದ್ರದಂಗ
ಯಾಕಪ್ಪ ಅಂತ ಕೇಳಿದ್ರೆ ನೀ ಏನ್ ಹೇಳಿದಿಲ್ಲ ಏನ ಅಲ್ಲಿ ಮೊದಲು ನೀನ ಕೃತಜ್ಞ ಪ್ರಜಾಸೃಷ್ಟಿ ಆಗಿತ್ತು ಗಣಪತಿನ ಪೂಜೆ ಮಾಡಬೇಕು ಎಲ್ಲರೂ ನಾಟಕ ಭಜನಾಟ ಹೇಳ್ಯಾರ ಗುರು ಹೌದು ಅದನ್ನು ಅಂದಾಗ ಅವನು ಮೊದಲು ಪೂಜೆ ಆಗಿಲ್ಲ ಮೊದಲು ಪರಮಾತ್ಮನ ಐತಿ 2 ನಂಬರ್ ಪಾರ್ವತಿ ಐತಿ 3ನೇ ನಂಬರ್ ಗಣಪತಿ ಐತಿ ಅಂದಾನೆ ಹೌದು ಅದನ್ನು ಪ್ರಾಣ ಗುರು ಕೊಡ್ಲಿ ಹೌದು ಇನ್ನೊಂದು ಮಾತಂದ್ರ ಏನಂತ ಅದ 2ನೇ ಸಂಧಿಗೆ ಏನಂದ್ರೆ ಪಡ್ತಾರೆ ಬೇಕಾದ ಇನ್ನೊಂದು ಚೆಕ್ ಮಾಡ್ಲಿ ಒಟ್ಟ ಎಲ್ಲ ಪುರಾಣದಾಗ ಗಣಪತಿ ಮೊದಲು ಪೂಜೆ ಆಗೈತೆ ಅಂದಾರ ಮತ್ತ ಪ್ರಥಮ ಪೂಜೆ ಆಕೈತೆ ಎಲ್ಲಾ ಪುರಾಣದಾಗ ಗಣಪತಿ ಮೊದಲು ಪ್ರಥಮ ಪೂಜೆ ಆಗೈತೆ ಎಲ್ಲ ಪ್ರತಿಯೊಂದು ಪುರಾಣದಾಗ ಎಲ್ಲಾ ಪುರಾಣದಾಗ ಅಂದೆ ಮಾಸ್ತರ ಇಲ್ದ್ರಕ್ಕ ಅಲ್ಲಿ ಯೂಟ್ಯೂಬ್ ತೆಗೆದು ನೋಡ ಹೌದು ಎಲ್ಲಾ ಪುರಾಣದಾಗ ಬೇಡ ಹಾಡಿದ ಪುರಾಣದಾಗ ಪ್ರಪ್ರಥಮ ನಾಟಕ ಗಿಗಿ ಪದನ ಭಜನ ಏನ್ ಅಂದಿಲ್ಲ ನೀನ್ ಬಾಯ್ಲಿ ಒಂದು ನಾಟಕ ಆಗಲಿ ಗಿಗಿ ಪದ ಆಗಲಿ ಭಜನ ಆಗಲಿ ನೀ ಏನಂದಿಲ್ಲ ಒಂದ ನಾಟಕ ಆಗಲಿ ಏನೋ ಒಟ್ಟ ಏನೋ ಕಾರ್ಯ ಒಟ್ಟ ನಾಟಕ ಆಗಲಿ ಗಿಗಿ ಪದ ಆಗಲಿ ಮೊದಲು ಇವ ಪೂಜೆ ಆಗಬೇಕು ಇನ್ನೊಂದ ಪೂಜೆ ಆಗೈತೆ ನೋಡ ಪುರಾಣ ನೀ ಗುರುವತ್ತ ಕೊಡ ಹೌದು ಅದಕ್ಕ ಮೊದಲು ನೀನು ಪೂಜೆ ಆಗಿಲ್ಲ ಮೊದಲ ನಿಮ್ಮ ಅಪ್ಪನ ಪರಮೇಶ್ವರ ಆಗೈತಿ 2ನೇ ನಂಬರ್ ಪಾರ್ವತಿ ಆಗೈತಿ 3ನೇ ನಂಬರ್ ನಿಮ್ಮ ಅಪ್ಪನ ಗಣಪತಿ ಆಗೈತಿ ಹೌದು ಅದನ್ನ ಇನ್ನೊಂದು ಕೇಳಿ ಪಾಡ್ತಿದ್ರೆ ನಮ್ಮವ್ವ ಬೇಡ್ಕೊಂಡವ್ರಿಗೆ ಮಕ್ಕಳ ಕೊಡ್ದವು ಹೌದು ಬರ್ತಾನೆ ಶ್ರೀಮತಿ ಕೊಡ್ದವು ನಿಮ್ಮ ಅಪ್ಪ ಯಾರಿಗೆ ಏನ್ ಕೊಟ್ಟಾಗ ಕೇಳಿನ್ಯ ಏನ್ ಹೇಳ್ತಾರ ನೀವ್ ವಿಘ್ನ ಯಾರು ಬಯಲು ಮಾಡಿದ ಅದನ್ನ ಹೇಳ ನಮ್ ಬದಲು ಬೇಕಲ್ಲ ಗೊತ್ತಾವಲ್ಲ ವಿಘ್ನ ಬಯಲು ಮಾಡಕ್ಕ ಹುಟ್ಟಿ ಬಂದತ್ತ ಒಟ್ಟ ಇಂತ ವಿಘ್ನ ಬಯಲು ಮಾಡಕ್ಕ ಕೊಡ ಗುರುವತ್ತಿಲ್ಲ ಯಾರು ವಿಘ್ನ ಬಯಲು ಮಾಡ್ಯಾನು ಯಾರು ವಿಘ್ನ ಬಯಲು ಮಾಡ್ಯಾನವ ಏನ್ ಮಾಡ್ಯಾನವ ಬರೀ ಹೇಳಿ ಮಾಡುದಲ್ಲ ಹೌದಲ್ಲ ಯಾರು ವಿಘ್ನ ಬಯಲು ಮಾಡ್ಯಾನು ನನ್ನ ಮಂಗಳ ಚಂದಿಕರ ಪೂಜೆ ಮಾಡಿದ್ರೆ ಮಕ್ಕಳಿದ್ದವ್ರಿಗೆ ಮಕ್ಕಳ ಕೊಡ್ತಾವು ಬರ್ತಾನ ಶ್ರೀಮಂತಿ ಕೊಡ್ತಾ ನಾ ಹೇಳಿದ ನೀನ್ ಅವನು ಪೂಜೆ ಮಾಡಿದ್ರೆ ಎಲ್ಲಾ ವಿಘ್ನ ಬೈಲಕ್ಕ ತಂದಿ ನಿಮ್ಮ ಅಪ್ಪ ಗಣಪತಿ ಯಾರು ವಿಘ್ನ ಬಯಲು ಮಾಡ್ಯಾನು ಹೌದು ಮತ್ತ ಏನು ಬೇಡಿದವ್ರಿಗೆ ಏನ್ ಕೊಟ್ಟಾನು ಹೌದು ನಿಮ್ಮ ಅಪ್ಪ ಮೊದಲು ನನ್ನ ಮಂಗಳ ಚಂಡಿಕಾಗೆ ಬೇಡ್ಕೊಂಡಾನ ಏನಂತ ಹೌದು ನಿಮ್ಮ ಅಪ್ಪ ಶಿವಪರಮಾತ್ಮ ಕಾಂಟಕ ಮೇಲಿತ್ತ ಕಾಂತಿಕ ಕಾಂಟಕ ನಿಗ್ಸಕ ನಿಮ್ಮ ಅಪ್ಪಗಳಿಗೆ ಆಗ್ಲಿಲ್ಲ ಒಟ್ಟ ಆಗ್ಲಿಲ್ಲ ಅವಾಗ ನಿಮ್ಮ ಅಪ್ಪ ಶಿವಪರಮಾತ್ಮ ಬಂದ ದೇವಿ ಜಗತ್ತಿನಾಗ ನೀನ ದೊಡ್ಡ ನನ್ನ ಕಾಂಟಕ ಬಯಲು ಮಾಡಕ್ಕೆ